ದೇವ್ರ ಹತ್ರ ಅಳ್ತಾ ಕೂತಿದ್ದೆ ನಾನು. ಆವಾಗ ನನಗೇನು ಮನಸ್ಸಲ್ಲಿದೆಯೋ ನಾನು ಅದನ್ನು ಹೇಳ್ಕೊಂಡು ಅಳ್ತಿದ್ದೆ, ಯಾರೂ ಇಲ್ಲ ಅಂದ್ಕೊಂಡು. ಹಚ್ಚ ಹಸಿರು, ನಮಗೆಲ್ಲಾದರೂ ಹೋಗ್ಬೇಕಾದ್ರೆ ನೆರಳು ಸಿಕ್ಕಿದ್ರಪ್ಪ ಅಂತೀವಿ, ಬಿಸಿಲು ಬಂದರೆ ಅಯ್ಯಯ್ಯೋ ಅಂತೀವಿ, ಹಂಗೆ ಹಸಿರು. ಇವಾಗ ಇದು ಲಕ್ಷ್ಮೀ ಕುಬೇರ ಕುಂಕುಮ ಅಂತ ಹೇಳಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಹಣೆಯಲ್ಲಿ ಹಸಿರು ಕುಂಕುಮ ನೋಡ್ತಾ ಇದ್ದೀರಲ್ವ, ಅದನ್ನು ಹಚ್ಕೊಳ್ತಾ ಇದ್ದೀನಿ. ನಾನು ದಿನ 8 ಗಂಟೆಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೇರ ಪ್ರಸಾರ ಅಂದರೆ ಲೈವ್ಗೆ ಹೋಗ್ತೀನಿ. ಲೈವ್ಗೆ ಹೋಗ್ಬೇಕಾದ್ರೆ ಎಲ್ಲರೂ ಕೇಳ್ತಾಯಿದ್ರು, ಏನದು ಏನದು ಅಂತ. ನಾನಂದೆ, ಲೈವಲ್ಲೇ ಹೇಳಿದ್ರೆ ನನಗೆ ವ್ಯೂಸ್ ಬರಲ್ಲ, ಅದ್ರ ಬಗ್ಗೆ ಹೇಳಿ ಒಂದು ವಿಡಿಯೋ ಮಾಡ್ತೀನಿ, ಅದನ್ನು ನೋಡಿ ಅಂತ ಹೇಳ್ತಾ ಇದ್ದೆ. ನನಗೆ ಮಾಡೋದಕ್ಕೆ ಪುರ್ಸೊತ್ತಾಗಿರಲಿಲ್ಲ. ಈಗ ಸ್ವಲ್ಪ ಒಂದು ಫಂಕ್ಷನ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೆ, ಹಾಗೆ ವಿಡಿಯೋ ಮಾಡೋಣ. ಯಾಕಂದರೆ ನಂದು ಬಿಸ್ನೆಸ್ ನಿಮಗೆಲ್ರಿಗೂ ಗೊತ್ತು. 9 ಪ್ರಾಡಕ್ಟ್ ಮಾಡ್ತಾಯಿದ್ದೀನಿ. ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು, ಕಷಾಯ ಪುಡಿ ಆಗಿರ್ಬೋದು, ರಾಗಿ ಅಂಬ್ಲಿ, ಬಾರ್ಲಿ ಗಂಜಿ, ಸ್ಪೆಷಲ್ ಗ್ರೀನ್ ಟೀ ಅಂತೂ ಮಸ್ತ್, ಸ್ಪೆಷಲ್ ಗ್ರೀನ್ ಟೀ, ಫೇಸ್ ಆಯಿಲು, ಫೇಸ್ ಪೌಡರು ಎಲ್ಲ ನಾನು ಬಳಸಿನೇ ನಾನು ಇಷ್ಟು ಚೆನ್ನಾಗಿ ಗ್ಲೋ ಆಗಿರೋದು, ಸಣ್ಣ ಆಗಿರೋದು. ನಂದು ಹಳೆ ವಿಡಿಯೋನೂ ನೋಡ್ಬೋದು, ಇವಾಗಿನ ವಿಡಿಯೋನೂ ನೋಡ್ಬೋದು ನೀವು. ಇವಾಗ ನಾನು ಹೇಗೆ ರೆಡಿ ಆಗಿದ್ದೀನಿ, ಏನು ಹಚ್ಕೊಂಡಿದ್ದೀನಿ ಅಂತಲೂ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಮತ್ತು ಹೇಗೆ ರೆಡಿ ಆದೆ ಸೀರೆ ಉಟ್ಕೊಂಡೆಲ್ಲ ಅಂತ ಹೇಳಿ. ನಾನು ಅದು ಆಲಮ್ಮು ಅದು ಸ್ಫಟಿಕ ಆಲಮ್ಮು, ಅದನ್ನು ಮನೇಲಿಟ್ಟರೆ ಏನು ಪ್ರಯೋಜನ, ಅದು ಎಲ್ಲಿಡಬೇಕು, ಹೇಗೆ, ಯಾವ ದಿನ, ಪ್ರತಿಯೊಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಕ್ಷಾನುಗಟ್ಟಲೆ ಜನ ನೋಡಿ ಉಪಯೋಗನೂ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ತಿರ್ತಾರೆ. ತುಂಬ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಇಲ್ಲಿ ಬಾಗಿಲಿಗೆ ಕುದುರೆ ಲಾಳ ಕಟ್ಟೋದ್ರಿಂದ ಏನು ಪ್ರಯೋಜನ ಅಂತಲೂ ವಿಡಿಯೋ ಮಾಡಿದ್ದೀನಿ. ಅದು ಈಗಲೂ ನನ್ನ ವಿಡಿಯೋ ಓಡ್ತಾ ಇದೆ. ಇವಾಗ ಆ ಕುದುರೆ ಲಾಳ ಆಯಿತು, ಒಂದು ಗಂಟು ತೋರಿಸಿದ್ದೀನಿ, ಮತ್ತು ಬೀರುಲಿಡೋಕ್ಕೊಂದು ಗಂಟು ತೋರಿಸಿದ್ದೀನಿ, ಪಟಿಕದೊಂದು ಹೇಗಿಡೋದು ಅಂತ ತೋರಿಸಿದ್ದೀನಿ. ಬೀರುಲಿಡೋ ಗಂಟು ಮಾಡಿಟ್ರೆ ನಿಜ ಹೇಳ್ತೀನಿ, ಅದ್ರದ್ದು ವಿಡಿಯೋ ನೋಡಿ, ಅದರಲ್ಲಿ ಡೀಟೇಲಾಗಿ ನಾನು ಯಾವ ದಿನ ಇಡಬೇಕು, ಯಾವ ದಿನ ತೆಗಿಬೇಕು, ಪ್ರತಿಯೊಂದು ವಿಡಿಯೋ ಮಾಡಿದ್ದೀನಿ. ನಾನು ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ನಮ್ಮ ಗುರೂಜಿ ನಂಬರ್ ಕೊಡೋದಕ್ಕಾಗಲ್ಲ, ಅವ್ರು ಒಪ್ಪಲ್ಲ. ಅವರು ಇದಕ್ಕೆ ಕೆಲಸ, ದುಡ್ಡಿಗೆ ಮಾಡ್ತಿರೋದು ಅಂದರೆ ನಾನು ನಂಬರ್ ಕೊಡ್ತಾಯಿದ್ದೆ, ಅವ್ರಿಗೂ ಉಪಯೋಗ ಆಗ್ತಿತ್ತು. ಆದರೆ ಅವರು ದುಡ್ಡಿಗಂತ ಕೂತ್ಕೊಂಡಿಲ್ಲ. ಅವರು ಏನೋ ಒಂದು ಆಕಸ್ಮಿಕ ಯಾವುದೋ ಒಂದು ದೇವಸ್ಥಾನದಲ್ಲಿ, ನಾನೇನೋ ತುಂಬ ದೇವಸ್ಥಾನದಲ್ಲಿ ನಾನು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ, ಏನೂ ಇಲ್ಲ, ದೇವ್ರ ಹತ್ರ ಹೇಳ್ಕೊಂಡು ಅಳ್ತಾ ಕೂತಿರ್ತೀನಿ. ನನಗೇನು ಅನಿಸುತ್ತೆ ಅದು ದೇವ್ರ ಹತ್ರ ಹೇಳ್ಕೊಂಡ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ದೇವ್ರ ಹತ್ರ ಅಳ್ತಾ ಕೂತಿದ್ದೆ ನಾನು. ಆವಾಗ ನನಗೇನು ಮನಸ್ಸಲ್ಲಿದೆಯೋ ನಾನು ಅದನ್ನು ಹೇಳ್ಕೊಂಡು ಅಳ್ತಿದ್ದೆ, ಯಾರೂ ಇಲ್ಲ ಅಂದ್ಕೊಂಡು. ಆ ಗುರೂಜಿ ಹಿಂದೆ ನಿಂತ್ಕೊಂಡು, ಗುರೂಜಿ ಅಂದರೆ ಅವ್ರು ಸನ್ಯಾಸಿ ಬಟ್ಟೆ ತೊಟ್ಕೊಂಡಿರೋದು, ಕಾವಿ ತೊಟ್ಕೊಂಡಿರೋದು, ರುದ್ರಾಕ್ಷಿ ಅವೆಲ್ಲ ಏನೂ ಇಲ್ಲ, ನಾರ್ಮಲ್ ನಮ್ಮ ಥರನೇ ಮನುಷ್ಯರು. ಆದರೆ ಅವ್ರಿಗೆ ಮನಸ್ಸಾದಾಗ, ಅವ್ರಿಗೇನಾದರೂ ಹೇಳ್ಬೇಕು ಅನ್ನಿಸ್ದಾಗ ಅವರು ಬೆಳಗ್ಗೆ 3 ಅವರ್ ಜಪ ಮಾಡ್ತಾರೆ. ಜಪದಲ್ಲಿ ನಂದೇನಾದರೂ ಅವ್ರಿಗೆ ಹೇಳಬೇಕು ಅನ್ನಿಸ್ದಾಗ ನನಗೆ ಕಾಲ್ ಮಾಡ್ತಾರೆ. ನಾನು ಅವ್ರಿಗೆ ಕಾಲ್ ಮಾಡಲ್ಲ, ಅವರೇ ಕಾಲ್ ಮಾಡಿ ನನಗೆ ಹೇಳೋದು, ಈ ಥರ ಮಾಡಮ್ಮ, ಈ ಥರ. ಇಲ್ಲಿವರೆಗೂ ನಾನು ಏನು ನಿಂತಿದ್ದೀನಿ ಅಂದರೆ, ನನ್ನ ಶ್ರಮನೂ ಹೌದು, ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸನೂ ಹೌದು, ದೇವರ ಆಶೀರ್ವಾದನೂ ಹೌದು, ಗುರೂಜಿದೊಂದು ಆಶೀರ್ವಾದ ಅಂತಲೂ ಹೇಳ್ಬೋದು. ಇವಾಗ ಹಸಿರು ಕುಂಕುಮ ಅವ್ರು ಮೊನ್ನೆ ನನಗೆ ಹೇಳಿದ್ರು, ಇದನ್ನು ತೊಗೊಂಡು ಬಂದು ಇಟ್ಕೊಂಬಂದು. ಹಸಿರಲ್ಲೇ 2 ಥರ ಬರುತ್ತೆ, ನೀವು ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ಹಸಿರೇ ಆಗಬೇಕು. ಇನ್ನೊಂದು ರಾಮಗ್ರೀನ್ ಥರ ಬರುತ್ತೆ, ಅದಲ್ಲ ಹಸಿರು ಅಂದರೆ ಅಚ್ಚ ಹಸಿರೇ. ಹಸಿರು ನಿಮಗೆಲ್ರಿಗೂ ಗೊತ್ತು, ನಮಗೆ ಊಟ ಮಾಡೋದು ಎಲ್ಲ ಹಸಿರು ಅಲ್ವಾ. ರೈತನ ಬೆನ್ನೆಲುಬು ಭೂಮಿ ನಮಗೆ ಹಚ್ಚ ಹಸಿರು. ನಮಗೆಲ್ಲಾದರೂ ಹೋಗ್ಬೇಕಾದ್ರೆ ನೆರಳು ಸಿಕ್ಕಿದ್ರಪ್ಪ ಅಂತೀವಿ, ಬಿಸಿಲು ಬಂದರೆ ಅಯ್ಯಯ್ಯೋ ಅಂತೀವಿ, ಹಂಗೆ ಹಸಿರು. ಇವಾಗ ಇದು ಲಕ್ಷ್ಮೀ ಕುಬೇರ ಕುಂಕುಮ ಅಂತ ಹೇಳಿ. ಇದನ್ನು ನೀವು ತಗೊಂಡು ಬಂದು ಒಂದು ಶುಕ್ರವಾರ, ಯಾವುದೇ ಶುಕ್ರವಾರ ಆಗಲಿ, ದೇವ್ರಿಗೆ, ಹೆಣ್ದೇವರು, ನಿಮಗೆ ಅನುಕೂಲ ಇರೋದು ಯಾವ ಹೆಣ್ದೇವರಾದರೂ ಪರವಾಗಿಲ್ಲ, ಆ ದೇವ್ರ ಹತ್ರ ಕೊಟ್ಟು ಒಂಚೂರು ಇದಕ್ಕೆ ಪೂಜೆ ಮಾಡಿಸ್ಕೊಂಡು ಬಂದು ಇಟ್ಕೊಳ್ಳಿ. ತುಂಬ ದಿನ ಬಾಳಿಕೆ ಬರುತ್ತೆ. ತುಂಬ ದಿನ ಅಂದರೆ ತುಂಬ ದಿನ ಬಾಳಿಕೆ ಬರುತ್ತೆ. ಇದು ಗ್ರಂಥಿಗೆ ಅಂಗಡಿ, ಈ ಪೂಜಾ ಸಾಮಗ್ರಿ ಎಲ್ಲ ಸಿಗುತ್ತಲ್ಲ, ಆ ಸಾಮಗ್ರಿ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ ಹಸಿರು ಕುಂಕುಮ. ನೀವು ಅದನ್ನು ತಗೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಬಂದಿರ್ತೀರ. ಯಾರಾದರೂ ಪೂಜೆ ಮಾಡಿಸ್ಕೊಂಡಿರೋದು ನಿಮ್ಮ ಮನೇಲಿ ಯಾರು ಬೇಕಾದರೂ ಇಟ್ಕೊಳ್ಬೋದು, ಹೊರ್ಗಡೆಯವ್ರಿಗೆ ಕೊಡಬೇಡಿ. ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ, ಗಂಡ ಮಕ್ಕಳು, ಅಣ್ಣ ತಮ್ಮ ಯಾರು ಬೇಕಾದರೂ ಇಟ್ಕೊಳ್ಬೋದು, ಮನೇಲಿ ಮಾತ್ರ, ಹೊರ್ಗಡೆ ಯಾರಿಗೂ ಕೊಡಬೇಡಿ. ಇದನ್ನು ಹೀಗೆ ತೊಗೊಳ್ಳಿ, ಸ್ವಲ್ಪ ನೋಡಿ, ಹೀಗೆ ಇಷ್ಟೇ
ತಗೊಂಡು ಇಲ್ಲೇ ಇಟ್ಕೊಳ್ಬೇಕು ಅದನ್ನು. ನೋಡಿ, ಇಲ್ಲೇ ಇಟ್ಕೊಳ್ಬೇಕು. ಇಲ್ಲಿಟ್ಕೊಳ್ಳೋದು, ಇಲ್ಲಿಟ್ಕೊಳ್ಳೋದು ಬೇಡ. ಈ ಹಣೆ ಏನಿದೆ ಮಧ್ಯ ಆಗ್ನ ಚಕ್ರ ಅಂತ ಹೇಳ್ತಾರೆ, ಆಗ್ನ ಚಕ್ರ ಹತ್ರನೇ ಇಟ್ಕೊಳ್ಬೇಕು ಅದನ್ನು. ನಾನು ಇಟ್ಕೊಂಡಿದ್ದೆ, ನೆಕ್ಸ್ಟು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇಟ್ಕೊಂಡಿತ್ತು. ಆಮೇಲೆ ನೀವು ನಂದು ಯೂಟ್ಯೂಬ್ ಬ್ಯಾಗ್ ಇದೆಯಲ್ಲ, ಯೂಟ್ಯೂಬ್ ಬ್ಯಾಗಲ್ಲೇ ಇಟ್ಕೊಂಡಿರ್ತೀನಿ, ಎಲ್ಲಾದರೂ ಹೊರಗಡೆ ಹೋದಾಗೂ ಇಟ್ಕೊಳ್ಬೇಕು ಅಂತ ಹೇಳಿ. ಇದರಿಂದ ಇವಾಗ ಏನೇನು ಉಪಯೋಗ ಅಂತ ಹೇಳ್ತೀನಿ. ನಮಗೆ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಲಕ್ಷ್ಮೀ ಕುಬೇರ ಅಂದರೆ ಗೊತ್ತು ನಿಮಗೆಲ್ರಿಗೂ, ದುಡ್ಡು ಅಂತ. ದುಡ್ಡಿನ ಜೊತೆಲಿ ಏಕಾಗ್ರತೆ, ಅಂದರೆ ನಮ್ಮ ಮನಸ್ಸು ಯಾವುದೂ ನೋವು ಇಲ್ಲದೆ ಆರಾಮಾಗಿರ್ಬೋದು. ಇಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೇನಾಗುತ್ತೆ, ಶಾಂತಿ ಸಿಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಲಕ್ಷ್ಮಿ ಒಲಿತಾಳೆ ಅಂದರೆ ಕುಬೇರ ಒಲಿತಾರೆ. ಮತ್ತು ತುಂಬ ಅಂದರೆ ತುಂಬ ಒಳ್ಳೆಯದು ಬಿಸ್ನೆಸ್ಗಾಗಲಿ ಎಲ್ಲದಕ್ಕೂ. ಜಾಸ್ತಿ ಏನಿಲ್ಲ, 30-35 ರೂಪಾಯಿ ಇರುತ್ತೆ. ಹಾಗಾಗಿ ನನಗೆ ನಮ್ಮ ಗುರೂಜಿನೇ ಕಳಿಸ್ಕೊಟ್ಟಿದ್ದು ಇದು. ಹಾಗಾಗಿ ನೀವು ಒಂದು ಕುಬೇರ ಲಕ್ಷ್ಮಿ ಕುಂಕುಮ, ಹಸಿರು ಕುಂಕುಮ, ಇದರಿಂದ ಏನು ಉಪಯೋಗ ಅಂತ ಹೇಳಿದ್ದೀನಿ. ಯಾವ ದಿನ ಬೇಕಾದರೂ ಇಟ್ಕೊಳ್ಳಿ, ಆದರೆ ಶುಕ್ರವಾರ ದಿನ ಇಟ್ಕೊಳ್ಳಿ. ಶುಕ್ರವಾರನೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ನೀವು ಇಟ್ಕೊಳ್ಳೋಕೆ ಶುರು ಮಾಡಿ. ಅಂಗಡಿಯಿಂದ ಏಕ್ದಮ್ ತಂದು ಇಟ್ಕೊಳ್ಳೋದು ಅವೆಲ್ಲ ಮಾಡಿಬಿಡಿ. ದೇವ್ರ ಹತ್ರ ಇಟ್ಟು, ನಿಮ್ಮ ಮನೆ ಹತ್ರ ಯಾರೂ ಇಲ್ಲ ನಮಗೆ ಅದು ಪೂಜೆ ಮಾಡಿಕೊಡಲ್ಲ, ನಮ್ಮ ಮನೆ ಹತ್ರ ಒಬ್ರೊಬ್ಬರು ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಥರ ಮಾಡ್ತಾರೆ. ಇಲ್ವಾ, ಬೇಡ, ದೇವ್ರ ಹತ್ರ ನೀವೇ ಅಲ್ಲಿಟ್ಟು ಸುಮ್ಮನೆ ಒಂದು ಸೈಡಲ್ಲಿ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಳಮ್ಮ. ನಿಮ್ಮ ಮನಸ್ಸಲ್ಲಿ ಏನೇನಿದೆ ಕೋರಿಕೆ, ನಿಮ್ಮ ಮನಸ್ಸು ಶಾಂತಿ, ದುಡ್ಡು ಕಾಸು, ಮನೆ, ಆರೋಗ್ಯ, ಏನೇ ಸಮಸ್ಯೆ ಇದ್ದರೂ ದೇವ್ರ ಹತ್ರ ಭಕ್ತಿಯಿಂದ ಕೇಳಿಕೊಂಡು ಅದನ್ನು ತಂದು ಮನೇಲಿ ಇಟ್ಕೊಂಡು ದಿನ ಇಟ್ಕೊಂಡು ಬನ್ನಿ. ನಿಮಗೆ ಸ್ವಲ್ಪ ಚೇಂಜಸ್ ಗೊತ್ತಾಗುತ್ತೆ. ಯಾವುದೇ ಏನೇ ಮಾಡಬೇಕಾದ್ರೂ ನಂಬಿಕೆ ಇರಬೇಕು, ನಂಬಿಕೆ ಮುಖ್ಯ. ನಂಬಿಕೆ ಇಟ್ಕೊಂಡು ಮಾಡಿ, ಖಂಡಿತ ಸರಿಯಾಗುತ್ತೆ. 1 ವರ್ಷ ಹಿಂದೆ ನಾನು ಹೇಗಿದ್ದೆ, ಇವಾಗ ಹೇಗಿದ್ದೀನಿ ಅಂತ ನೀವು ನಂದು ಹಳೆ ವಿಡಿಯೋ ಎಲ್ಲ ನೋಡಿದ್ರೆ ಗೊತ್ತಾಗ್ಬೋದು. ನಾನು ಯಾವುದೇ ಆಗಲಿ ವ್ಯೂಸ್ಗೋಸ್ಕರ ನಾನು ಮಾಡಲ್ಲ. ನಾನು ಹೇಳ್ತೀನಲ್ಲ, 4 ಜನ ನೋಡಿದ್ರು ಖುಷಿ ಪಡ್ತೀನಿ, 40,000 ಜನ ನೋಡಿದ್ರು ಖುಷಿ ಪಡ್ತೀನಿ. ಆಲಮು ನಾನು ಇಟ್ಬಿಟ್ಟು ವೀಡಿಯೋಗೋಸ್ಕರ ಇಟ್ಬಿಟ್ಟು ತೆಗೆದುಬಿಡ್ಬೋದಿತ್ತು ಅಲ್ವಾ. ಒಬ್ರೊಬ್ರು ಏನು ಮಾಡ್ತಾರೆ, ಸುಮ್ಮನೆ ಇಟ್ಟು ಅದಕ್ಕೆ ಸುತ್ತೋದು ಮಾಡೋದು ತೋರಿಸ್ತಾರೆ, ಮನೇಲಿ ಇಟ್ಟು ಪೂಜೆ ಮಾಡೋದು ತೋರಿಸಲ್ಲ. ನಾನು ಆ ಥರ ಮಾಡಲ್ಲ. ನಾನು ಬೀರುಲ್ಲಿ ಇಟ್ಟಿರೋದು ಹಾಗೆ ಇಟ್ಟಿದ್ದೀನಿ, ಆಲಮು ಹಾಗೇ ಇದೆ. ಕುದುರೆಲಾಳ ತೋರಿಸ್ತೀನಿ ನೋಡಿ, ಅಲ್ಲಿ ನೋಡಿ ಕುದುರೆಲಾಳ, ಆ ಗಂಟು, ಪ್ರತಿಯೊಂದು ನಾನು ಮಾಡಿ ನನಗೆ ಅನುಕೂಲ ಆಗಿದೆ ಅಂದಮೇಲೆ ನಾನು 4 ಜನಕ್ಕೆ ತಿಳಿಸ್ತೀನಿ. ಮಾಡೋದು ಬಿಡೋದು ನಿಮಗಿಷ್ಟ. ವಿಡಿಯೋ ಇಷ್ಟ ಆದರೆ ಫುಲ್ ನೋಡಿ, ಇಲ್ದಿರೆ ಸ್ಕಿಪ್ ಮಾಡ್ಕೊಂಡು ಹೋಗಿ, ಪರವಾಗಿಲ್ಲ. ದೇವ್ರ ಮನೇಲೂ ನಾನು ಆ ಬೀರುಲಿಡೋದನ್ನ ಗಂಟು ಮಾಡಿದ್ದೀನಲ್ಲ, ಅದನ್ನು ನಾನು ದೇವ್ರ ಮನೇಲೂ ಒಂದು ಮಾಡಿಟ್ಕೊಂಡಿದ್ದೀನಿ. ಆ ವಿಡಿಯೋ ಯಾವುದು ನೋಡಿಲ್ಲ, ನಿಮಗೆ ಬೇಕು ಅನಿಸಿದ್ರೆ ವಿಡಿಯೋ ಇದೆ, ಹೋಗಿ ನೋಡ್ಬೋದು. ಈಗ ನೋಡಿದ್ರಲ್ಲ ಹಸಿರು ಕುಂಕುಮ, ಇದರಿಂದ ಏನು ಉಪಯೋಗ ಏನು ಅಂತ ಹೇಳಿದ್ದೀನಿ. ನೀವು ಡೇಟ್ ಆದಾಗ ಇಟ್ಕೊಳ್ಬೇಡಿ. ಹೆಣ್ಮಕ್ಳು ಮಂತ್ಲಿ ಪೀರಿಯಡ್ಸ್ ಆಗ್ತಾರಲ್ಲ ಅವಾಗ ಇಟ್ಕೊಳ್ಬೇಡಿ. ಅದನ್ನು ಬಿಟ್ಟರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ರಿಗೂ ಇಡಿ, ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಯಾರು ಇಡಬೇಕು ಯಾರು ಇಡಬಾರ್ದು ಅವೆಲ್ಲ ಏನೂ ಇಲ್ಲ. ಆದರೆ ಮನೆಯಿಂದ ಹೊರಗಡೆಯವ್ರಿಗೆ, ಮನೇಲಿರೋರಿಗೆ ಮಾತ್ರ, ಮನೆಯಿಂದ ಹೊರಗಡೆಯವ್ರಿಗೆ ಕೊಡಬೇಡಿ ಅಷ್ಟೇ. ನೋಡಿದ್ರಲ್ಲ ಹಸಿರು ಕುಂಕುಮದ ವಿಡಿಯೋ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.